स्वागत है। मैं आपके साथ फरहान नाज। जमीर भाई आओ बख्शिए। क्या करें सर आज आप कांग्रेस ऑफिस में? आप वही बोलो। ಕಾಂಗ್ರೆಸ್ ಆಫೀಸ್ में 132 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅವರ ಉತ್ಸವವನ್ನು ಆಚರಣೆ ಮಾಡಿದ್ದೇವೆ. ಅಂಬೇಡ್ಕರ್ ಅವರ 132ನೇ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯಲ್ಲಿ ಆಚರಣೆ ಮಾಡಿದ್ದೇವೆ. ನಮ್ಮ ಎಲ್ಲ ಬ್ಲಾಕಿನ ಅಧ್ಯಕ್ಷರು, ಮಹಿಳಾ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ದೇಶಕ್ಕೆ ಯಾವ ರೀತಿಯಾಗಿ ಮಾದರಿಯಾಗಿವೆ, ಈ ದೇಶದ ಸಂವಿಧಾನ ಯಾವ ರೀತಿಯಾಗಿ ಎಲ್ಲ ನಾಗರಿಕರಿಗೆ, ಎಲ್ಲ ಸಮಾಜದ ಜನವರ್ಗಗಳಿಗೆ ನ್ಯಾಯವನ್ನು ಒದಗಿಸಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಭೆ ಮುಖಾಂತರ ಮನವರಿಕೆ ಮಾಡಿಕೊಟ್ಟು ಈ ದೇಶದಲ್ಲಿ, ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಇವತ್ತು ಜಾತ್ಯತೀತ ತತ್ವ ಇವತ್ತು ನಿರ್ಮಾಣ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ. ಇದನ್ನು ಕದಡ್ತಕ್ಕಂಥ ಒಂದು ಕೋಮುವಾದಿ ಶಕ್ತಿಗಳು ಈ ದೇಶದಲ್ಲಿ ಶಾಂತಿಯನ್ನು ಅಶಾಂತಿಯನ್ನು ತರಬೇಕು. ಇವತ್ತು ದೇಶದಲ್ಲಿ ಒಂದು ಅಶಾಂತಿ ನಿರ್ಮಾಣ ಮಾಡಿ ದೇಶವನ್ನು ಅಬದ್ಧಗೊಳಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾಯಿವೆ. ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಅದರ ಎಲ್ಲ ಕಾರ್ಯಕರ್ತರು ಕೂಡ ಭಾರತೀಯ ಸಂವಿಧಾನದ ತತ್ವ ಆದರ್ಶಗಳ ಕೆಳಗಡೆ ದೇಶ ನಿರ್ಮಾಣದ ಸಂಕಲ್ಪವನ್ನು ಮಾಡಬೇಕನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಿದ್ದೇವೆ. ಅತ್ಯಂತ ಶ್ರೇಷ್ಠವಾದ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿದ್ದಾರೆ. ಇಲ್ಲಿ ಸರ್ವ ಸಮಾಜಗಳ ಒಂದು ಶಾಂತಿಯ ತೋಟವನ್ನು ಇವತ್ತು ನಿರ್ಮಾಣ ಮಾಡಿದ್ದು ಅಂಬೇಡ್ಕರ್ ಅವರು. ಇವತ್ತು ಈ ಒಂದು ದಿನಾಚರಣೆಯನ್ನು ಇಡೀ ವಿಶ್ವದ 134 ರಾಷ್ಟ್ರಗಳಲ್ಲಿ ಜ್ಞಾನದ ಒಂದು ದಿವಸ ಅಂತ ಹೇಳಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾವೆ. ಇವತ್ತಿನ ದಿವಸ ಅವರ ಒಂದು ಈ ಜಗತ್ತಿನ ಇವತ್ತು ಮೋದಿಯವರು ಹೇಳ್ತಾ ಇದ್ದಾರೆ ಇವತ್ತು ಭಾರತ ವಿಶ್ವಗುರು ಆಗಬೇಕಂತ ಹೇಳಿ. ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಗುರು ಆಗಿಬಿಟ್ಟಿದ್ದಾರೆ. ಈ ಭಾರತ ದೇಶವನ್ನು ವಿಶ್ವಗುರುವನ್ನಾಗಿ ಬಹಳಷ್ಟು ವರ್ಷಗಳ ಹಿಂದೆ ಇವತ್ತಿನ ದಿವಸ ಮಾಡಿದ್ದಾರೆ. ಅವರ ಒಂದು ಸಾಮಾಜಿಕ ನ್ಯಾಯದ ಮೇಲೆ ಇವತ್ತು ಸರ್ವ ಜನಾಂಗಗಳು ಇವತ್ತಿನ ದಿವಸ ಭಾರತದಲ್ಲಿ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ ಹಾಗೂ ಸಹೋದರತೆಯಿಂದ ಬಾಳ್ವೆಯನ್ನು ಮಾಡ್ಲಕತ್ತೇವೆ. ಆದರೆ ಇವತ್ತಿನ ದಿವಸ ಅದಕ್ಕೆ ತದ್ವಿರುದ್ಧವಾಗಿ ಏನು BJP ಕೋಮುವಾದಿ ಪಕ್ಷಗಳದಾವು ಅದನ್ನು ಇವತ್ತಿನ ದಿವಸ ಕದಡಿ ಒಂದು ದೇಶದಲ್ಲಿ ಅರಾಜಕತೆಯನ್ನು ಮಾಡಿ ಒಂದು ಸಮಾಜಗಳಲ್ಲಿ ಇವತ್ತಿನ ದಿವಸ ವೈರತ್ವವನ್ನು ಬೆಳೆಸ್ಲಾಕತ್ತದ. ಅದಕ್ಕೆ ಇವತ್ತಿನ ದಿವಸ ಏನು ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ತಿಲಾಂಜಲಿ ನೀಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ನೀತಿ ತತ್ವ ಸಿದ್ಧಾಂತಗಳೊಂದಿಗೆ ನಾವು ಇವತ್ತೆಲ್ಲರೂ ಕೂಡಿ ಅದನ್ನು ಹಿಮ್ಮೆಟ್ಟಿಸ್ಲಾಕ ಎಲ್ಲರೂ ಕೂಡಿ ದೃಢ ಸಂಕಲ್ಪವನ್ನು ಇವರ ಒಂದು ಜನ್ಮದಿನಾಚರಣೆಯ ದಿವಸ ಮಾಡ್ತೀವಿ ಅಂತ ಹೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜಯ ಹಿಂದ್, ಜಯ ಕರ್ನಾಟಕ. ಸಲ್ಮಾನ್, ಇಂದು ನಮ್ಮ ಕಾಂಗ್ರೆಸ್ ಆಫೀಸ್ನಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ 132ನೇ ಜಯಂತಿಯನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ನಾನು ಈ ಸಮಯದಲ್ಲಿ ಒಂದೆರಡು ಮಾತನ್ನು ನಾನು ಏನು ಇಷ್ಟಪಡ್ತೀನಿ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಇವತ್ತು ಸಂವಿಧಾನವನ್ನು ಬರೆದಿದ್ದಾರೆ. ಆ ಸಂವಿಧಾನದ ಒಳಗಡೆ ಪ್ರತಿಯೊಂದು ಜಾತಿಗೆ ಅದೇ ಆದಂಥ ಗೌರವವನ್ನು ಕೊಟ್ಟಿದ್ದಾರೆ. ಅದು ಆದ ನಂತರ ನಮ್ಮ ಇವತ್ತಿನ BJP ಲೀಡರ್ಸ್ಗಳನ್ನು ಮಾತಾಡ್ತಾರೆ, ಸಂವಿಧಾನ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ನಾನು ನಾನು ಇಷ್ಟಪಡ್ತೀನಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಒಂದು ಮತ ಹಾಕ್ಲಕ್ಕ ಅವಕಾಶ ಕೊಟ್ಟಾರಂತಂದ್ರೆ ಆ ಅವಕಾಶದಿಂದನೇ ಇವತ್ತು BJPದವರು ನೀವು MLA ಅದಿರಿ ಅಂತೇಳಿ ನೀವು ತಿಳ್ಕೊರಿ. ಇಲ್ಲ ಅಂತಂದ್ರೆ ಬಾಬಾ ಸಾಹೇಬರು ಅಂಬೇಡ್ಕರ್ ಸಾಹೇಬರು ಸಂವಿಧಾನ ಬರೆದಿರಲಿಲ್ಲ, ಮತದಾನ ಅನ್ನೋದು ತೊಗೊಂಡು ಬಂದಿರಲಿಲ್ಲ ಅಂತಂದ್ರೆ ನೀವು ಎಂದೂ ಇವತ್ತು ನೀವು ರಾಜಕೀಯ ಒಳಗೆ ಇರ್ತಿದಿಲ್ಲ. ಇಡೀ ದೇಶದೊಳಗಡೆ ಕಾಂಗ್ರೆಸ್ ಪಕ್ಷ ಒಂದೇ ಇರ್ತಿತ್ತು ಅಂತೇಳಿ ಈ ಮೂಲಕ ನಾನು ಇಷ್ಟಪಡ್ತೀನಿ. BJPದವರಿಗೆ ಒಂದು ಅರಿವು ಇರಲಿ. ಇವತ್ತು ಬಾಬಾ ಸಾಹೇಬರು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಒಂದು ಎಚ್ಚರದಿಂದ ಮಾತಾಡ್ರಿ ಅಂತೇಳಿ ಈ ಮೂಲಕ ನಾನು ಇಷ್ಟಪಡ್ತೀನಿ. आज हिंदुस्तान के सभी नागरिकों को संविधान शिल्पी श्री डॉक्टर बाबा साहेब अम्बेडकर जयंती पर सभी भारतवासियों को
शुभकामनाएं देता हूं। आज जिस जगह पर हम ठहरे हैं, ये जो है संविधान की जो है बहुत बड़ी जो है इसके अंदर योगदान है। इस योगदान के अंदर जो है सबसे बड़ा योगदान जो है डॉक्टर बाबा साहेब अम्बेडकर जी का है, जो संविधान के जो है चेयरमैन भी थे। उसके साथ साथ जो है आज हम जिस स्टैंड पर ठहरे हैं ये उन्हीं की बदौलत है। आज जो है इस संविधान को जो है कुछ शरारती तत्व और फिर बाद में जो है बीजेपी जैसी जो है सत्ता में जो पार्टी है वो जो है इस संविधान को जो है छेड़छाड़ करने की कोशिश कर रही है। हर चीज़ जो है बदल सकती है, संविधान कभी बदल नहीं सकता। हम जो है वो लोग जो है लाख कोशिश करें, हम जो है इस संविधान की जो है रक्षा जो है मरने तक करेंगे और ये जो है बाबा साहब अम्बेडकर का दिया हुआ तोहफा जो है मरने तक जिंदा रखेंगे। और इस हिंदुस्तान की अवाम को फिर एक मरतबा जो है बाबा साहब अम्बेडकर की जयंती की शुभकामनाएं देते हुए सभी मेरे हर धर्म जात पात के लोगों को, हिंदू मुस्लिम सिख ईसाई भाई लोगों को सबसे ये आग्रह करता हूं, हम सब लोग मिलकर जो है इस संविधान की रक्षा करेंगे। जय हिंद, जय कर्नाटक, जय भीम। आज अम्बेडकर का हर देश में उनका गुणगान, क्योंकि स्वतंत्रोत्सव का एक महिला उनका स्वतंत्र दिलाए। अम्बेडकर जी ने इतना त्याग और बलिदान के शिल्पी थे। उन्होंने त्याग और बलिदान के शिल्पी न बने हो तो हम औरत लोगों का आज अधिकार में आना मुश्किल हो जाता था। शायद आज उनका गुणगान ऐसा हो रहा है कि हर एक व्यक्ति को स्वतंत्रता चाहिए। स्वतंत्र नहीं है तो हम कुछ भी काम करने के लिए आगे बढ़ने का जो अवसर नहीं आता है। इसीलिए आज अम्बेडकर, आज सभी त्यागियों को याद करने का दिन है। उनको, उनके औरत को और अम्बेडकर उनका फैमिली को इतना सताया कि हर एक और सीरियल में देख सकते हैं। अभी आम लोगों का उनका त्याग और बलिदान का व्यक्तित्व के बारे में इतना जानकारी है कि गौर गरीबों के बारे में उन्होंने सोचकर संविधान का अवसर के लिखित रूप में आज उन्होंने दिलाए। इसीलिए आज हम माइक के सामने बात करने का कोशिश है और हर एक औरतों को, हर एक आदमी को आज अम्बेडकर जयंती का उत्सव मना रहे कि बापूजी ने और अम्बेडकर जी, उनका तत्व सिद्धांत ऐसा था कि ऐसे लोगों को और उनका एक ही था मस्तर एक ही था कि वो सभी को गौर आज़ादी बन के फिरे। हर एक व्यक्ति को उसको स्वतंत्रता मिलना चाहिए कर को अम्बेडकर जो शिल्पी का वरदान था। अभी सब महिला उनका भी क्या त्याग है, वो कभी भी बलिदान के बारे में जाके अभी कभी भी वो हमको ऊंच नीच का साथ कभी भी नहीं रहना चाहिए। हम सब भाई बहन और एक हो गए। इस अधिकार शिल्पी को आगे अम्बेडकर दिनोत्सव में नहीं, हर एक दिन में भी याद करना चाहिए, हर एक पल में भी याद करना चाहिए। उनका संस्कार, उनका संविधान का हर एक लिखावट में है कि जो उसको न्याय मिले। हर एक भगवान को हम पूछते हैं मगर गुरु है, सब एक जाति में गुरु है। फिर ये सबका शिल्पी कह रहे हुए एक अम्बेडकर जी इतना त्याग और बलिदान दिए। उनके वो संभाले के जाने के लिए इस जनता को और बीजेपी सरकार को नहीं हो रहा है कि उनका क्या त्याग है लोगों के लिए। जो सदाशिव आयोग सभी हमारे को जात और पास से लड़ना अम्बेडकर का योगदान है। हर एक स्त्री महिला उनका योगदान है। सभी को ये करके उन अम्बेडकर का रास्ता क्या है, हम लोगों को, हम सभी को पर उसका परछाई पड़े। हर एक महिला, हर एक औरत आगे आए। पुरुषों का प्रदान, हर एक अनेक पुरुषों का प्रदान भी महिलाओं का साथ रहना चाहिए। कभी भी हमारे कांग्रेस पक्ष से अब सभी हमारे अध्यक्ष, सब उपाध्यक्ष और हमारे महिलाओं को सभी सत्कार करके आज अम्बेडकर जयंती का। मेरा नाम रुक्मिणी चौहान, माजी जिला पंचायती सदस्य, डिस्ट्रिक्ट वाइस प्रेसिडेंट। हिंदी कन्नड़ 130 सेकेंड नहीं है 132 ಭಾರತ ರತ್ನ ಡಾಕ್ಟರ್ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 132ನೇ
ಹುಟ್ಟುಹಬ್ಬದ ಜಯಂತಿ ದಿನದಂದು ನಾನು ರಾಷ್ಟ್ರದ ಎಲ್ಲ ಜನರಿಗೆ ಈ ಜಾತ್ಯತೀತ ರಾಷ್ಟ್ರ ನೆಲೆಸುವ ಹಾಗೂ ಈ ದೇಶದ ಸಂವಿಧಾನದಲ್ಲಿ ತಮ್ಮ ಸಮರ್ಪಣೆ ನಂಬಿಕೆ ಇಟ್ಟ ಎಲ್ಲ ಜನರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ದೇಶ ಕೊಂಡ ಅಪ್ರತಿಮ ನಾಯಕ, ಅಪ್ರತಿಮ ಹೋರಾಟಗಾರ, ಅಪ್ರತಿಮ ಬುದ್ಧಿಜೀವಿ, ದೇಶದ ಹೆಮ್ಮೆಯ ಮಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಯಾರೂ ಈ ಮೊದಲು ಕೊಡಲಾರದ ಒಂದು ಕೊಡುಗೆಯನ್ನು ಭಾರತದ ಸಂವಿಧಾನದ ರೂಪದಲ್ಲಿ ಕೊಟ್ಟು ನಮ್ಮೆಲ್ಲರಿಗೂ ನಾವೆಲ್ಲರೂ ಅವರಿಗೆ ಚಿರಋಣಿಯಾಗಿದ್ದೇವೆ. ಭಾರತ ದೇಶದ ಸಂವಿಧಾನ ಕೇವಲ ನಮ್ಮ ದೇಶಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿನ ಹಲವಾರು ದೇಶಗಳಿಗೆ ಒಂದು ಮಾದರಿಯಾಗಿದೆ. ನಮ್ಮ ದೇಶದ್ದೇ ಸಂವಿಧಾನವನ್ನು ಹಲವಾರು ದೇಶಗಳು ಅಳವಡಿಸಿ ತಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಅಂಬೇಡ್ಕರ್ ಅವರಿಗೆ ಎಷ್ಟು ಸಲ ದಿನದ 100 ಸಲ ನಾವು ಇವತ್ತು ನೆನಪಿಸಿದರೂ ಕಡಿಮೆ. ದೇಶ ಯಾವ ಒಂದು ಇದರಲ್ಲಿ ಹೊಂಟಿದೆವೋ ಇವತ್ತು ಕೋಮುವಾದಿ ಶಕ್ತಿಗಳು ದೇಶವನ್ನು ಆಳುತ್ತಿದೆ. ಅವರು ತಮ್ಮದೇ ಆದ ಒಂದು ಎಜೆಂಡಾ, ತಮ್ಮದೇ ಆದ ಒಂದು ವಿಧಿವಿಧಾನದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಾವಣೆ ಮಾಡುವ ಕುರಿತು ಚರ್ಚೆ ಆಗುತ್ತಿದೆ. ಬಹಿರಂಗವಾಗಿ ಚರ್ಚೆಗೆ ಕರೆದು ಬಹಿರಂಗವಾಗಿ ಘೋಷಣೆ ಮಾಡುತ್ತಿದ್ದಾರೆ. ಇಂಥ ಒಂದು ಸ್ಥಿತಿಯಲ್ಲಿ ನೀವು ಎಲ್ಲರೂ ಕೂಡಿ, ವಿಶೇಷವಾಗಿ ಹಿಂದುಳಿದ ಜನಾಂಗ, ಅಲ್ಪಸಂಖ್ಯಾತರು, ದಲಿತರು ಎಲ್ಲರೂ ಕೂಡಿ ಈ ದೇಶದ ಸಂವಿಧಾನ ಉಳಿಸುವಲ್ಲಿ ನಾವು ಯಶಸ್ವಿ ಆಗಬೇಕು. ಈ ದೇಶದ ಸಂವಿಧಾನ ಉಳಿದಲ್ಲಿ ಮಾತ್ರ ಈ ದೇಶ ಉಳಿಲಿಕ್ಕೆ ಸಾಧ್ಯತೆ ಇದೆ. ಇಡೀ ಜಗತ್ತಿನಲ್ಲಿ ಒಂದು ವಿಶಿಷ್ಟವಾದ ದೇಶ ಭಾರತ ದೇಶ. ಅನೇಕತೆಯಲ್ಲಿ ಏಕತೆ ಇರುವ ದೇಶ, ಯುನಿಟಿ ಇನ್ ಡೈವರ್ಸಿಟಿ ಅಂತಾರಲ್ಲ, ಅಂಥದ್ದೊಂದು ದೇಶ ನಮ್ಮದು. ಈ ದೇಶವನ್ನು ಇದೇ ಥರ ಇಟ್ಟು, ಯಾಕಂದರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಇವರು ಹೇಳ್ದಂಗೆ, ಕುವೆಂಪು ಅವರು ಹೇಳ್ದಂಗೆ ಇಂಥ ಒಂದು ತೋಟವನ್ನು ಬೇರೆ ಏನು ಕೋತಿಗಳು ಬಂದು ಈಗ ಈ ಕೋಮುವಾದ ಕೋತಿಗಳು ಬಂದು ಈ ತೋಟವನ್ನು ಕೆಡಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡಿ ಸಂವಿಧಾನ ಉಳಿಸಿ ಈ ದೇಶ ಉಳಿಸುವಲ್ಲಿ ಯಶಸ್ವಿ ಆಗ್ತೈತೆ ನಂಬಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ಶುಭಾಶಯಗಳನ್ನು ಕೋರುತ್ತಾ ನನ್ನ ಸಂದೇಶ, ನನ್ನ 2 ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.